ಹಾಗೆ ಶುಭನಾಮದಿ ಅರಮನೆಯಲ್ಲಿ ಇದ್ದುಕೊಂಡು ಮನಸ್ಸಿಗಾದ ಬೇಸರ ಕಳೆಯುವುದಕ್ಕಾಗಿ ಸಖ್ಯರನ್ನೆಲ್ಲ ಕೂಡಿಕೊಂಡು ವಿಹಾರಕ್ಕೆ ಬಂದದ್ದಾಯಿತು. ಬಗೆಯ ಬಗೆಯಲ್ಲಿ ಆಟಗಳನ್ನಾಡಿದೆವು, ಹೂಗಳನ್ನ ಕೊಯ್ದೆವು, ಮನಸ್ಸಿಗೆ ಸಂತೋಷ ಆಯಿತು. ಹೊರಡುವ ಸಂದರ್ಭದಲ್ಲಿ ಸಖಿಯರೆಲ್ಲ ಬಂದು ದೂರ ನೀಡ್ತಾ ಇದ್ದಾರೆ. ಯಾರೋ ಪರಪುರುಷರು ನಮ್ಮ ವನಕ್ಕೆ ಬಂದಿದ್ದಾರೆ, ಇವರು ಯಾರು ಅಂತ ವಿಚಾರಿಸಬೇಕು. ಮುಂದುವರಿಯುತ್ತೆ. ಸ್ವಲ್ಪ ಬರ್ತದೆ ಬರ್ತದಲ್ಲ, ಅಲ್ಲಿ ಬರ್ತದ ಓದು ಗೊತ್ತಾಗೋದಿಲ್ಲ ಅದೆಲ್ಲ, ಅದು ಬರ್ತದೆ, ಉಳಿದದೆಲ್ಲ ಬರ್ತದೆ. ಅಪ್ಪಣೆ ವಿನಃ ಪ್ರವೇಶ. ಯಾಕಾಗಿ? ಹೆಣ್ಣು ಮಕ್ಕಳು ತಿರುಗಾಡುವ ಜಾಗ ಇದು. ನೀನೊಬ್ಬ ಪರಪುರುಷರಲ್ಲಿ ತುರಗ ಏರಿ ಬಂದಿದೀಯ, ಬಂದ ಹಾಗೆ ಹಿಂದೆ ನಡೆ. ಬಂದ ಕಾರ್ಯ ಪೂರ್ಣವಾಗದೆ ಕೋಪರಲ್ಲ ನಾವು. ಹಾಗಿದ್ರೆ ಯಾರು, ಎಲ್ಲಿಂದ ಬಂದು, ಯಾಕೆ ಬಂದು ಹೇಳು. ಕೇಳಬೇಕು. ದೇವಕಿಯೂ ಕರೆಯುತ್ತಾರೆ. ಮೃಗಬೇಟೆ ಮನೆಪದಿಂದ ಮೃಗಾಕ್ಷರ ಹುಡುಕುತ್ತಾ ಬಂದವನು ನಾನು ನೋಡಿದ್ದೇನೆ. ಪರಿಚಯವನ್ನು ಬೇಕಿಸುತ್ತೇನದು. ತೋಂಡಾದೇಶದ ಆಕಾಶರಾಯ ಧರಣೀದೇವಿ ದಂಪತಿಗಳ ಮಗಳು. ಪದ್ಮದಲ್ಲಿ ಹುಟ್ಟಿದ ಕಾರಣ ನನ್ನನ್ನು ಪದ್ಮಾವತಿ ಅಂತ ಕರೆಯುತ್ತಾರೆ. ಪದ್ಮಾವತಿ, ನಿನ್ನ ನೋಡಿದ ಮೇಲೆ ಯಾಕೋ ಏನು ಗೊತ್ತಿಲ್ಲ, ನಿನ್ನನ್ನೇ ಮದುವೆ ಆಗುವ ಆಸೆ ಆಗಬಹುದೇ? ಯಾರಲ್ಲಿ ಮಾತಾಡುದು? ನಿನ್ನಲ್ಲಿ. ನಾನು ರಾಜಕುಮಾರಿ. ಹೌದು. ನಿನ್ನಂತ ಕಾಡ ಕಿರಾತನನ್ನು ಮದುವೆ ಆಗುದು ಎಂತ ಮದುವೆ ಜೀವನದಲ್ಲಿ ಒಮ್ಮೆ ಮದುವೆ ನೋಡಿದ್ದೇನೆ. ಮದುವೆ ಆಗಿದ್ದೇನೆ. ಹೌದು. ಎಷ್ಟಾಗಿದೆ? 2 ಮದುವೆ ಆಗಿದ್ದೇನೆ. ಅಲ್ಲ ಮಾರೆ, ನಿನ್ನ ಹೆಂಡತಿ ಮಕ್ಕಳು ಏನು ಹೇಳುತ್ತಿಲ್ಲ ನಿಮಗೆ? ಇಲ್ಲಪ್ಪ. ಯಾಕೆ? ಬಿಟ್ಟೋಗಿದ್ದಾರಲ್ಲ. ನೀನೊಂದು ಹುಡುಕೋ ಪ್ರಯತ್ನ ಮಾಡಿ. ಹುಡುಕಿದ್ದೇನೆ, ಸಿಕ್ಲಿಲ್ವಾ? ಸಿಕ್ಕಿದ್ರು. ಎಲ್ಲಿ? ನೀನೇ ಅದು. ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಕೈಗೆ ಸಿಕ್ಕಿದ ಹಾಗೆ ಕೊಟ್ಟೆ. ನಾನು ನಿನ್ನ ಹೆಂಡತಿಯಾಗಿ ಕಾಣ್ತೇನೆ. ಹೌದು. ಅದೇ ಹಾಗೆ 2 ಮಕ್ಕಳ ತಾಯಿಯಾಗಿ. ಪಾಪಿ ಮಗನಿಗೆ 2 ಮಕ್ಕಳ ತಂದೆ ಮುದುಕ. ನಿನಗೆ ಇನ್ನು ಇಷ್ಟು ಚಂದದ ಹುಡುಗಿ ಬೇಕು ಮದುವೆ ಆಗುದು, ಅದು ಹೆಂಡತಿ. ಮರ್ಯಾದೆಯಲ್ಲಿ ನೀನು ಇಲ್ಲಿಂದ ಹೋಗ್ಬೇಕು. ನೋಡೋಣ. ಕಿರಾತನ ರೂಪದಲ್ಲಿ ಬಂದವನ ಶ್ರೀನಿವಾಸ ಪದ್ಮಾವತಿಯನ್ನು ಒಲಿಸುವಂತಹ ಉದ್ದೇಶದಿಂದ ಈ ರೂಪದಲ್ಲಿ ಬಂದವನು ನಾನು. ನನ್ನ ಪ್ರೀತಿಯನ್ನು ತಿರಸ್ಕರಿಸಿ ಬಿಟ್ಲಲ್ಲ, ಏನು ಮಾಡೋಣ? ಈ ವಿಚಾರ ನನ್ನ ತಾಯಿ ಮಕ್ಕಳಾದೇವಿಗೆ ತಿಳಿಸಬೇಕು. ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ